ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು 1957ರಲ್ಲಿ ನಡೆದ ಬಂಗಾಲಲ್ಲಿ ಒಂದು ಮಹಾ ಯುದ್ಧನೇ ನಡೀತು. ಆ ಯುದ್ಧದ ಹೆಸರು ಬ್ಯಾಟಲ್ ಆಫ್ ಪ್ಲಾಸಿ. ಆ ಯುದ್ಧದಿಂದ ಬರೀ ಬೆಂಗಾಲಿಗೆ ಮಾತ್ರ ನಷ್ಟವಾಗಲಿಲ್ಲ, ಇಡೀ ಭಾರತಕ್ಕೆ ನಷ್ಟವಾಯಿತು. ಅದೇನು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮುಘಲ್ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ದು ಬಾಬರ್, ಅದಾದ್ಮೇಲೆ ಬಂದಿದ್ದು ಅಕ್ಬರ್, ಅದಾದ್ಮೇಲೆ ಬಂದಿದ್ದು ಹುಮಾಯೂನ್, 4ನೇ ಮುಘಲ್ ಎಂಪರರ್ ಆಗಿ ಬಂದಿದ್ದು ಜಹಾಂಗೀರ್. 1605ರಲ್ಲಿ ಜಹಾಂಗೀರ್ ತಮ್ಮ ಆಡಳಿತಕ್ಕೆ ಬರ್ತಾರೆ. ಈ ಸಮಯ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅದೇ ಸಮಯದಲ್ಲಿ ಬ್ರಿಟಿಷ್ ಅವರು ಕೂಡ ನಮ್ಮ ಭಾರತಕ್ಕೆ ಬರ್ತಾರೆ. ಆ ಬ್ರಿಟಿಷ್ಗಳಲ್ಲಿ ಮುಖ್ಯವಾದ ವ್ಯಕ್ತಿ ಯಾರು ಅಂದ್ರೆ ಥಾಮಸ್ ರಾಯ್ ಅವರು ಜಹಾಂಗೀರನ ಆಸ್ಥಾನದಲ್ಲಿ ಸುಮಾರು ವರ್ಷಗಳ ಕಾಲ ಅಲ್ಲೇ ಉಳಿದಿರ್ತಾರೆ. ಅಂಡ್ ಜಹಾಂಗೀರ್ ಅವರಿಗೆ ತುಂಬಾನೇ ಪ್ರಿಯವಾಗಿ ಕೂಡ ಇರ್ತಾರೆ. ಜಹಾಂಗೀರ್ ಹತ್ರ ವಿಶ್ವಾಸನ ಗೆದ್ದುಬಿಟ್ಟು ಜಹಾಂಗೀರ್ ಹತ್ರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮಾಡೋದಕ್ಕೂ ಕೂಡ ಪರ್ಮಿಷನ್ ತಗೊಳ್ತಾನೆ. ಪರ್ಮಿಷನ್ ಸಿಕ್ಕಿದ ಮೇಲೆ 1618ರಿಂದ ಬ್ರಿಟಿಷ್ ಅವರು ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಪರ್ಮಿಷನ್ ಸಿಕ್ಕಿದ ನಂತರ ಬ್ರಿಟಿಷ್ ಅವರು ಭಾರತದಲ್ಲಿ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1647ರಲ್ಲಿ ನೋಡಿದ್ರೆ ಸುಮಾರು 23 ಬ್ರಿಟಿಷ್ ಅವರ ಫ್ಯಾಕ್ಟರಿ ನಮ್ಮ ಭಾರತದಲ್ಲಿ ಓಪನ್ ಆಗಿರುತ್ತೆ. ಜಹಾಂಗೀರ್ ಅವರು ಮರಣ ಹೊಂದ್ಮೇಲೆ ನೆಕ್ಸ್ಟ್ ಶಾಜಹಾನ್ ಅವರು ಆಡಳಿತಕ್ಕೆ ಬರ್ತಾರೆ. ಅದಾದ್ಮೇಲೆ ಔರಂಗಜೇಬ್ ಅವರು 1658ರಲ್ಲಿ ಆಡಳಿತಕ್ಕೆ ಬರ್ತಾರೆ. ಇದು ಅದೇ ಸಮಯವಾಗಿರುತ್ತೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತಕ್ಕೆ ಬರ್ತಾ ಇರುವ ಸಮಯ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅವರು ನಮ್ಮ ಭಾರತಕ್ಕೆ ಬರ್ತಾರೆ. 1017ರಲ್ಲಿ ಬೆಂಗಾಲಲ್ಲಿ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ಮುರ್ಷಿದ್ ಉಲಿ ಖಾನ್ ಅವರು ಬೆಂಗಾಲಿನ ನವಾಬ್ ಆಗ್ತಾರೆ. ಈಗಿನ ಬೆಂಗಾಲ್ಗೆ ಮತ್ತೆ ಹಳೆಯ ಬೆಂಗಾಲಿಗೆ ಬಹಳ ಡಿಫ್ರೆನ್ಸ್ ಇದೆ. ಹಳೆಯ ಬೆಂಗಾಲ್ ಅಂದ್ರೆ ಅದರಲ್ಲಿ ಬಿಹಾರ್, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ್ ಇಷ್ಟು ಎಲ್ಲ ಟುಗೆದರ್ ಆಗಿ ಬೆಂಗಾಲ್ ಆಗಿತ್ತು. ಆಗಿನ ಬೆಂಗಾಲ್ ಕ್ಯಾಪಿಟಲ್ ಢಾಕಾ ಆಗಿತ್ತು. 1704ರಲ್ಲಿ ಮುರ್ಷಿದ್ ಅಲಿ ಖಾನ್ ಢಾಕಾದಿಂದ ಬೆಂಗಾಲ್ನ ಕ್ಯಾಪಿಟಲ್ ಶಿಫ್ಟ್ ಮಾಡಿಬಿಟ್ಟು ಮುರ್ಷಿದಾಬಾದ್ಗೆ ಮಾಡ್ತಾರೆ. 1707ರವರೆಗೆ ಔರಂಗಜೇಬ್ ರೂಲ್ ಮಾಡ್ತಾರೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ರೂಲರ್ಸ್ ಮುಘಲ್ ಎಂಪರರಲ್ಲಿ ಆಡಳಿತನ ಮಾಡ್ತಾ ಇರ್ತಾರೆ. 1717ರಲ್ಲಿ ಫಾರೂಕ್ ಸಿಯಾರ್ ಅವರು ಆಡಳಿತಕ್ಕೆ ಬರ್ತಾರೆ. ಅವರು ಬಂದ ಕೆಲವೇ ವರ್ಷಗಳಲ್ಲಿ ಬ್ರಿಟಿಷ್ ಅವರ ಟ್ಯಾಕ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ಅಂದರೆ ಬ್ರಿಟಿಷ್ ಅವರು ಯಾವುದೇ ಒಂದು ಟ್ಯಾಕ್ಸನ್ನ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ, ಅವರು ನಮ್ಮ ಭಾರತದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಅಂತ ಒಂದು ಕಾನೂನನ್ನ ತಗೊಂಡು ಬರ್ತಾರೆ. ಅದಾದ ಮೇಲೆ ಕೆಲವು ವರ್ಷಗಳ ನಂತರ ಬೆಂಗಾಲಲ್ಲಿ ಸಿರಾಜ್ ಉದ್ದೀನ್ ಅವರು ಬೆಂಗಾಲಿನ ನವಾಬ್ ಆಗಿ ಬರ್ತಾರೆ. ಸಿರಾಜುದ್ದೀನ್ ದೌಲಾ ಅವರು 23 ವರ್ಷಕ್ಕೆ ಬೆಂಗಾಲಿನ ನವಾಬ್ ಆಗ್ತಾರೆ. ಅವರು ನವಾಬ್ ಆದ ತಕ್ಷಣ ಫಸ್ಟು ಬೆಂಗಾಲಲ್ಲಿ ಅವರು ಅಬ್ಸರ್ವ್ ಮಾಡೋದೇನೆಂದರೆ, ಬ್ರಿಟಿಷ್ ಅವರು ಯಾವುದೇ ಒಂದು ಟ್ಯಾಕ್ಸನ್ನ ಪೇ ಮಾಡ್ತಾ ಇಲ್ಲ, ತಮ್ಮ ವ್ಯಾಪಾರಗಳನ್ನು ಹೆಚ್ಚುವರಿ ಮಾಡ್ತಾ ಇದ್ದಾರೆ, ಮತ್ತು ದೊಡ್ಡ ದೊಡ್ಡ ಫೋರ್ಟನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಭಾರತದ ಟ್ರೇಡರ್ಸಿಗೆ ಅಫೆಕ್ಟ್ ಆಗ್ತಾ ಇದೆ ಅಂತ. ಬೆಂಗಾಲಲ್ಲಿ ಯಾವಾಗ ಬ್ರಿಟಿಷ್ ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು ಆ್ಯಂಡ್ ಫ್ಯಾಕ್ಟ್ರೀಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ದೊಡ್ಡ ದೊಡ್ಡ ಫೋರ್ಟ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ಆವಾಗ ಸಿರಾಜುದ್ದೀನ್ ದೌಲಾ ಅವರಿಗೆ ರಿಯಲೈಸ್ ಆಗುತ್ತೆ ಬ್ರಿಟಿಷ್ ಅವರು ನಮ್ಮ ಭಾರತದಲ್ಲಿ ಬರೀ ವ್ಯಾಪಾರ ಮಾಡ್ತಾ ಇಲ್ಲ, ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಫೋರ್ಟ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅವರಿಗೆ ತಿಳಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸಿರಾಜುದ್ದೀನ್ ದೌಲಾ ಅವರು ಬ್ರಿಟಿಷ್ ಅವರು ನಮ್ಮ ಭಾರತದಲ್ಲಿ ವ್ಯಾಪಾರ ಮಾಡಲು ಬಂದಿದ್ದಾರೆ, ಅವರು ಬರೀ ವ್ಯಾಪಾರ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ರಾಜನಾಗಬೇಕು ಅಂತ ಯೋಚನೆ ಮಾಡಬಾರ್ದು ಅಂತ ಅವರು ಬ್ರಿಟಿಷ್ ಅವ್ರಿಗೆ ತಿಳಿಸ್ತಾರೆ. ಫಾರೂಕ್ ಸಿಯರ್ ಅವರು ಗಮನಿಸ್ತಾರೆ ಬ್ರಿಟಿಷ್ ಅವರು ಮತ್ತು ಫ್ರೆಂಚ್ ಅವರು ಭಾರತದಲ್ಲಿ ತುಂಬ ವ್ಯಾಪಾರ ಮಾಡ್ತಾ ಇದ್ದಾರೆ, ಅದರಿಂದ ಅವರು ತುಂಬ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಬಟ್ ಆ ಸಂಪಾದನೆಯಿಂದ ಬೆಂಗಾಲಿಗೆ ನಷ್ಟವಾಗ್ತಾ ಇದೆ, ಬೆಂಗಾಲಿಗೆ ಯಾವುದೇ ಒಂದು ಹಣ ಸಿಗ್ತಾ ಇಲ್ಲ, ನವಾಬಿಗೆ ಯಾವುದೇ ಒಂದು ಟ್ಯಾಕ್ಸ್ ಸಿಗ್ತಾ ಇಲ್ಲ ಅಂತ ಅವರು ಗಮನಿಸ್ತಾರೆ. ಅದಕ್ಕೆ ಫ್ರೆಂಚ್ ಮತ್ತು ಬ್ರಿಟಿಷ್ ಅವರು ಇಬ್ಬರಿಗೂ ಕೂಡ
ಟ್ಯಾಕ್ಸ್ನ ಪೇ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಫ್ರೆಂಚ್ ಅವರು ಒಪ್ಪಿಗೆ ಕೊಟ್ಬಿಟ್ಟು ಟ್ಯಾಕ್ಸ್ನ ಪೇ ಮಾಡ್ತಾರೆ. ಆದರೆ ಬ್ರಿಟಿಷ್ ಅವರು ಟ್ಯಾಕ್ಸ್ನ ಪೇ ಮಾಡೋದಕ್ಕೆ ಅಂತ ಒಪ್ಪಲ್ಲ. ಯಾವಾಗ ಬ್ರಿಟಿಷ್ ಅವರು ಟ್ಯಾಕ್ಸ್ನ ಪೇ ಮಾಡೋದಕ್ಕೆ ಒಪ್ಪಲ್ಲ, ಅವಾಗ ಸಿರಾಜುದ್ದೀನ್ ದೌಲಾ ಅವರು ತಮ್ಮ ಆರ್ಮಿನ ತಗೊಂಡೋಗಿ ಫೋರ್ಟ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫೋರ್ಟ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಸುಮಾರು ಬ್ರಿಟಿಷರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾರೆ. 145 ಜನ ಸಿಗಾಕೊಳ್ತಾರೆ. ಅದರಲ್ಲಿ ಹುಡುಗಿರು, ಮಕ್ಕಳು, ಗಂಡಸರು ಎಲ್ಲರೂ ಇರ್ತಾರೆ. ಅವ್ರನ್ನ ತಗೊಂಡೋಗಿ ಒಂದು ಸಣ್ಣ ಜೈಲಿಗೆ ಹಾಕ್ತಾರೆ. ಮರುದಿನ ನೋಡಿದಾಗ ಅದರಲ್ಲಿ ಕೇವಲ 23 ಜನ ಮಾತ್ರ ಬದುಕುಳಿದಿರ್ತಾರೆ. ಇನ್ನು ಮಿಕ್ಕಿದವರು ಎಲ್ಲರೂ ಸತ್ತೋಗಿರ್ತಾರೆ. ಸತ್ತೋಗಲು ಕಾರಣ ಏನಂದ್ರೆ, ಚಿಕ್ಕ ರೂಮ್ ಆಗಿರೋದ್ರಿಂದ ಎಲ್ಲರೂ ಕೂಡ ಉಸಿರುಗಟ್ಟಿ ಸತ್ತೋಗಿರ್ತಾರೆ. ಈ ಇನ್ಸಿಡೆಂಟ್ ನ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಅಂತ ಹಿಸ್ಟ್ರಿ ಬುಕ್ಗಳಲ್ಲೆಲ್ಲ ನೀವು ನೋಡಿರ್ತೀರ. ತಪ್ಪಿಸ್ಕೊಂಡು ಹೋದ ಬ್ರಿಟಿಷ್ ಅವರು ರಾಬರ್ಟ್ ಕ್ಲೈವ್ ಹತ್ರ ಹೋಗ್ತಾರೆ. ಇದನ್ನು ತಿಳಿದ ರಾಬರ್ಟ್ ಕ್ಲೈವ್ 3000 ಆರ್ಮಿ ಜೊತೆ ಫೋರ್ಟ್ ವಿಲಿಯಂಗೆ ಬರ್ತಾರೆ. ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜುದ್ ದೌಲಾ ನಡುವೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸಿರಾಜುದ್ ದೌಲಾಗೆ ಯುದ್ಧನ ಗೆಲ್ಲೋದಕ್ಕೆ ಆಗಲ್ಲ, ಯುದ್ಧನ ಸೋಲ್ತಾರೆ. ರಾಬರ್ಟ್ ಕ್ಲೈವ್ ಅವರು ಯುದ್ಧದಲ್ಲಿ ವಿನ್ ಆಗ್ತಾರೆ. ಅದರಿಂದ ಒಂದು ಟ್ರೀಟಿನ ಸೈನ್ ಮಾಡ್ತಾರೆ. ಅದನ್ನ ಅಲಿಪುರ್ ಪೀಸ್ ಟ್ರೀಟಿ ಅಂತ ಕರೀತಾರೆ. ಇದನ್ನ ಅಲಿಪುರ್ ಪೀಸ್ ಟ್ರೀಟಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಸಿರಾಜುದ್ ದೌಲಾ ಫೋರ್ಟ್ ವಿಲಿಯಂನ ಆಕ್ಯುಪೈ ಮಾಡ್ಕೊಂಡ ತಕ್ಷಣ ಕೋಲ್ಕತ್ತಾನ ಅಲಿಪುರ್ ಅಂತ ನೇಮ್ ಮಾಡಿರ್ತಾರೆ. ಆದ್ರಿಂದ ಅಲಿಪುರ್ ಪೀಸ್ ಟ್ರೀಟಿ ಪ್ರಕಾರ ಫೋರ್ಟ್ ವಿಲಿಯಂ ಏನ್ ಸಿರಾಜ್ ಅವರು ಗೆದ್ದಿರ್ತಾರೆ ಅದನ್ನ ವಾಪಸ್ ಮತ್ತೆ ಬ್ರಿಟಿಷ್ ಅವರಿಗೆ ಕೊಡ್ತಾರೆ. ಆ್ಯಂಡ್ ಮೊದಲಿನ ಥರ ಬ್ರಿಟಿಷ್ ಅವರು ಯಾವುದೇ ಒಂದು ಟ್ಯಾಕ್ಸನ್ನ ಬೆಂಗಾಲಿಗೆ ಕೊಡುವಂಥ ಅವಶ್ಯಕತೆ ಇರಲ್ಲ ಅಂತ ರೂಲ್ಸ್ನ ಮಾಡ್ತಾರೆ. ಮತ್ತೆ ಹೊಸದಾಗಿ ಒಂದು ರೈಟ್ಸ್ನ ಕೊಡ್ತಾರೆ. ಅದು ಪ್ರಿಂಟಿಂಗ್ ಕಾಯಿನ್ಸ್. ಅಂದರೆ ಬ್ರಿಟಿಷ್ ಅವರು ತಮ್ಮ ಓನ್ ಕಾಯಿನ್ಸ್ನ ನಮ್ಮ ಭಾರತದಲ್ಲಿ ಯೂಸ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು ಅಂತ ಇಲ್ಲಿ ಅವರಿಗೆ ಪ್ರಿವಿಲೇಜ್ನ ಕೊಡ್ತಾರೆ. ಅದ್ರ ಜೊತೆ ಬ್ರಿಟಿಷ್ ಅವರು ತಮ್ಮ ಸ್ವಂತ ಆರ್ಮಿನ ಕೂಡ ಬೆಂಗಾಲಲ್ಲಿ ಇಟ್ಕೋಬಹುದು ಅಂತಾನು ಕೂಡ ಪರ್ಮಿಷನ್ ಕೊಡ್ತಾರೆ. ಬಟ್ ಈ ಅಲಿಪುರ್ ಪೀಸ್ ಟ್ರೀಟಿ ತುಂಬಾ ದಿನಗಳ ಕಾಲ ಪೀಸ್ ಆಗಿ ಇರಲಿಲ್ಲ. ರಾಬರ್ಟ್ ಕ್ಲೈವ್ ಅವರು ಮೀರ್ ಜಾಫರ್ನ ಸಹಾಯ ತಗೊಂಡು ಫ್ರೆಂಚಿನ ಫ್ಯಾಕ್ಟ್ರಿ ಚಂದ್ರನಗರಲ್ಲಿರುತ್ತೆ. ಚಂದ್ರನಗರ್ ಬೆಂಗಾಲಲ್ಲಿ ಒಂದು ಪ್ಲೇಸ್. ಅಲ್ಲಿ ಫ್ರೆಂಚ್ ಫ್ಯಾಕ್ಟ್ರಿ ಮೇಲೆ ರಾಬರ್ಟ್ ಕ್ಲೈವ್ ಮತ್ತೆ ಮೀರ್ ಜಾಫರ್ ಸೇರ್ಕೊಂಡು ಅಟ್ಯಾಕ್ನ ಮಾಡ್ತಾರೆ. ಇದನ್ನ ನೋಡಿದಂಥ ಸಿರಾಜುದ್ ದೌಲಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತದಲ್ಲಿ ತುಂಬ ದಬ್ಬಾಳಿಕೆನ ಮಾಡ್ತಾ ಇದ್ದಾರೆ, ಅವರು ತಮ್ಮ ಲಿಮಿಟಲ್ಲಿ ಇಲ್ಲ ಅಂತ ತಿಳಿದು ಬಂದು ಸಿರಾಜುದ್ ದೌಲಾ ಅವರು ಮತ್ತೆ ಬ್ರಿಟಿಷರ ವಿರುದ್ಧ ಹೋಗ್ತಾರೆ. ಅವಾಗ ನಡೆಯೋದೆ ಈ ಬ್ಯಾಟಲ್ ಆಫ್ ಪ್ಲಾಸಿ. ಸಿರಾಜುದ್ ದೌಲಾ ಹತ್ರ 50,000 ಆರ್ಮಿ ಇರುತ್ತೆ. ಬಟ್ ರಾಬರ್ಟ್ ಕ್ಲೈವ್ ಹತ್ರ ಕೇವಲ 3,000 ಆರ್ಮಿ ಇರುತ್ತೆ. ಆದರೂ ಕೂಡ ರಾಬರ್ಟ್ ಕ್ಲೈವ್ ಅವರು ಈ ಯುದ್ಧಕ್ಕೆ ಮುನ್ನುಗ್ಗುತ್ತಾರೆ. ಈ ಯುದ್ಧನ ಮಾಡೋದಕ್ಕೆ ಅವರು ಹಿಂಜರುಗಲ್ಲ, ಮುಂದೆ ಬರ್ತಾರೆ. ಯಾಕೆ ಅಂದರೆ ಬ್ರಿಟಿಷ್ ಅವರು ಮಾಡರ್ನ್ ವೆಪನ್ಸ್ನ ಯೂಸ್ ಮಾಡ್ತಾ ಇದ್ರು, ನಮ್ಮ ಭಾರತದವರು ಸ್ಟಿಲ್ ಹಳೆ ವೆಪನ್ಸ್ನ ಯೂಸ್ ಮಾಡ್ತಾ ಇದ್ರು, ಕತ್ತಿನ ಯೂಸ್ ಮಾಡ್ತಾ ಇದ್ರು. ಅದು ಒಂದು ಕಾನ್ಫಿಡೆನ್ಸ್ ಆಗಿತ್ತು ಬ್ರಿಟಿಷ್ ಅವ್ರದ್ದು, ನಾವು ಈ ಯುದ್ಧದಲ್ಲಿ ಗೆಲ್ತೀವಿ ಅಂತ. ಸೆಕೆಂಡ್ ಕಾನ್ಫಿಡೆನ್ಸ್ ಏನಾಗಿತ್ತು ಅಂದರೆ ಮೀರ್ ಜಾಫರ್ ಅವರು ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ ಆರ್ಮಿಯಲ್ಲಿ. ಸೊ ಸಿರಾಜುದ್ ದೌಲಾ ಅವರ ಆರ್ಮಿ ಮುಂದೆ ಬಂದಾಗ ಯುದ್ಧ ಮಾಡೋದಕ್ಕೆ ಅಂತ ಮೀರ್ ಜಾಫರ್ ಅವರ ಆರ್ಮಿ ಕೂಡ ಸಿರಾಜುದ್ ದೌಲಾ ಜೊತೆನೇ ಇರುತ್ತೆ. ಬಟ್ ಮೀರ್ ಜಾಫರ್ ಅವರ ಆರ್ಮಿ ಮುಂದೆ ಬರಲ್ಲ. ಅದರಲ್ಲಿ ಸುಮಾರು 20,000 ಜನ ಇರ್ತಾರೆ, ಅವ್ರನ್ನ ಕಮಾಂಡ್ ಮಾಡ್ತಿರ್ತಾರೆ ಮೀರ್ ಜಾಫರ್. ಯಾರು ಕೂಡ ಮುಂದೆ ಬರಲ್ಲ ಯುದ್ಧ ಮಾಡೋದಕ್ಕೆ. ಆ್ಯಂಡ್ ನೋಡ್ತಾ ಇದ್ದಂಗೆ ಗನ್ ಪೌಡರ್ಸ್ ಎಲ್ಲ ಮಳೆಯಿಂದ ಎಲ್ಲ ನೆಂದೋಗುತ್ತೆ. ಯುದ್ಧ ನಡೀತಾ ಇರುತ್ತೆ. ಸಿರಾಜುದ್ ದೌಲಾನಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವ್ರ ಕಡೆಯವರು ಯಾರೂ ಇರಲ್ಲ. ಆಗ ಸಿರಾಜುದ್ ದೌಲಾ ಅವರು ಯುದ್ಧದ ಭೂಮಿನ ಬಿಟ್ಟು ಅವರು ಓಡೋಗ್ತಾರೆ. ಕೆಲವು ದಿನಗಳ ನಂತರ ಮೀರ್ ಜಾಫರ್ ಅವರು ಸಿರಾಜುದ್ ದೌಲಾ ಅವ್ರನ್ನ ಇಟ್ಕೋತಾರೆ ಆ್ಯಂಡ್ ಅವ್ರನ್ನ ಸಾಯಿಸ್ತಾರೆ. ಈ ರೀತಿ ಮೋಸದಿಂದ ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ ಮೋಸದಿಂದ ಬ್ರಿಟಿಷ್ ಅವರ ವಶವಾಗುತ್ತೆ.